ನಮಸ್ಕಾರ ಪ್ರಿಯ ವೀಕ್ಷಕರಿಗೆ, ಡೂ ಆರ್ ಡೈ ಕನ್ನಡ ನ್ಯೂಸ್ ಚಾನಲ್ಗೆ ಸುಸ್ವಾಗತ. ಕ್ಯಾಡ ಗ್ರಾಮ ಸುದ್ದಿ 25/2/2026 ಬಾದಾಮಿ ತಾಲೂಕಿನ ಕ್ಯಾಡ ಗ್ರಾಮದಲ್ಲಿ ಹೆಸ್ಕಾಂ ಬಿಲ್ ವಿವಾದ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕು ವ್ಯಾಪ್ತಿಯ ಕ್ಯಾಡ ಗ್ರಾಮದಲ್ಲಿ ಬಡ ಕುಟುಂಬಗಳ ಮನೆಗಳ ಅತಿಯಾಗಿ ವಿದ್ಯುತ್ ಬಿಲ್ ನೀಡುತ್ತಿದೆ ಎಂಬ ಆರೋಪ ಕೇಳಿ ಬಂದಿದೆ. ಗ್ರಾಮಸ್ಥರ ಹೇಳಿಕೆಯ ಪ್ರಕಾರ ಸುಮಾರು 100ಕ್ಕೂ ಹೆಚ್ಚು ಕುಟುಂಬಗಳಿಗೆ 10,000ದಿಂದ 20,000ದವರೆಗೆ ವಿದ್ಯುತ್ ಬಿಲ್ ನೀಡಲಾಗಿದೆ. ಬೇಲೂರು ಹೆಸ್ಕಾಂ ವಿಭಾಗದ ವತಿಯಿಂದ ಲೈಮನ್ಗಳ ಮೂಲಕ ಬಿಲ್ ರಸೀದಿ ನೀಡಲಾಗಿದೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ಈ ಕುರಿತು ಹುಬ್ಳಿ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ಲಿಮಿಟೆಡ್ ಹೆಸ್ಕಾಂ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕರ್ತವ್ಯ ನಿರ್ವಹಣೆಯಲ್ಲಿ ನಿರ್ಲಕ್ಷ್ಯ ತೋರಲಾಗುತ್ತಿದೆ ಎಂದು ಆರೋಪಿಸಿ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಸ್ಥಳೀಯರು ಭೀಮಸೇನ್ ಚಿಮ್ಮನಕಟ್ಟಿ ಅವರು ಈ ವಿಚಾರದಲ್ಲಿ ಗಮನ ಹರಿಸಿ ಸಮಸ್ಯೆಗೆ ಶೀಘ್ರ ಪರಿಹಾರ ಒದಗಿಸಬೇಕು ಎಂದು ಮನವಿ ಮಾಡಿದ್ದಾರೆ. ಚುನಾವಣೆ ಸಮಯದಲ್ಲಿ ಮಾತ್ರವಲ್ಲದೆ ಜನತೆ ಸಂಕಷ್ಟದಲ್ಲಿರುವಾಗಲೂ ಕ್ಷೇತ್ರದ ಜನರೊಂದಿಗೆ ನಿಲ್ಲುವುದು ಶಾಸಕರ ಜವಾಬ್ದಾರಿ ಎಂದು ತಿಳಿಸಿದ್ದಾರೆ. ಇಲ್ಲವಾದಲ್ಲಿ ಹೆಸ್ಕಾಂ ಇಲಾಖೆಯ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಳ್ಳುವುದಾಗಿ ರೈತರು ಹಾಗೂ ಗ್ರಾಮಸ್ಥರು ಮಾಧ್ಯಮಗಳ ಮೂಲಕ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ವರದಿ ರುದ್ರೇಶ್ ಪಿ. ನಮಸ್ಕಾರ. ಸರ್, ಈಗ ವಿಪರೀತ ಬಿಲ್ ಬಂದಿದೆ ಬಾದಾಮಿ ತಾಲೂಕಿನ ಕ್ಯಾಡ ಗ್ರಾಮದಲ್ಲಿ. ಗ್ರಾಮಸ್ಥರಿಗೆ ಏನು ಇವತ್ತು ಒಂದು ತಿಂಗಳಿಗೆ ಬರಬೇಕಾದಂಥ ಬಿಲ್ಲು 10,000 ಬಂದಿದೆ ಅಂತ ತಾವೆಲ್ಲ ಹೇಳ್ತಾ ಇತ್ತು. ಈ ವಿಚಾರವಾಗಿ ಯಾವ ರೀತಿ ಇಲ್ಲ ಆಗಿದೆ ಇದು ಬಿಲ್? ತಮ್ಮ ಹೆಸರು ಸರ್? ತಮ್ಮ ಹೆಸರು? ನಮ್ಮ ಹೆಸರು ಶಿವನಾಯ್ಕರ್ ಅಂತೇಳಿ, ಕ್ಯಾಡ ಗ್ರಾಮದವರು. ಇದು ನಮಗೆ 6 ತಿಂಗಳು ಬಿಲ್ ಅಷ್ಟೇ ಸರ್. ಇದು 6 ತಿಂಗಳ ಬಿಲ್ ನಾವು ಕಟ್ಕೊಂತನ ಬಂದೀವಿ. ರೆಗ್ಯುಲರ್ ಐತಿ. ಅವರು ಹೊಳಿ ಏಕದಮ್ ಬಂದ್ ಕ್ಯಾಟ 10,700 ರೂಪಾಯಿ ಕಟ್ಟಬೇಕು ನೀವು ಕಡ್ಡಾಯವಾಗಿ ಅಂತ ಹೇಳಿದ್ರು. ಅದನ್ನು ಕೇಳಿದ್ದಕ್ಕೆ ಅವರು ಇಲ್ಲ, ನೀವು ಮೇಲ್ ಅಧಿಕಾರಿಗಳಿಗೆ ಕೇಳ್ರಿ, ನಮ್ಮನ್ನು ಕೇಳಕ್ಕೆ ಹೋಗ್ಬೇಡ್ರಿ, ನಾವು ಹೊಡೆದ ಎಷ್ಟು ಇಲ್ಲಿಕಂದ್ರೆ ಕಂಬ ಹತ್ತಿ ಕಟ್ ಮಾಡ್ತೀವಿ ಅಂತ ಹೇಳಿದರು. ಹೇಳಿದಿಂದ ನಾವು ಇದಕ್ಕೆ ಒಂದು CM ಸಿದ್ದರಾಮಯ್ಯ ಆಗಲಿ, ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗಾಗಲಿ ತಿಳಿಸ್ಬೇಕಂತ ಹೇಳಿ ಇದು ಒಂದು ಮನವಿ, ಇದು ಫ್ರೀ ಅಂತ ಮಾಡಿ, ಮತ್ತು ಇಲ್ಲಿ ಒಮ್ಮೆಲೆ ಬಡವರು ರಕ್ತ ಕುಡಿಯೋದು ಒಂದು ಕೆಲಸ ಮಾಡತ್ತಾರ. ಅದಕ್ಕೋಸ್ಕರ ಇದನ್ನ ಅವ್ರಿಗೆ ತಲುಪಿಸ್ಬೇಕಂತೇಳಿ ಮಾಡಕ್ಕೆ ಬಾದಾಮಿ ಹೆಸ್ಕಾಂ ಡಿಪಾರ್ಟ್ಮೆಂಟ್ ಈ ಮೂಲಕ ತಮಗೆ ಮುಂಚೆ ಯಾವ ರೀತಿ ಬಿಲ್ ಬರ್ತಾ ಇತ್ತು? ನಮಗೆ ಮುಂಚೆ ಬರೋದು 180, 200 ಹಿಂಗೆ ಬರ್ತಿತ್ತು ಸರ್. ಹಿಂಗೆ ಬಂದಿದ್ದು ಅದು ಮೀಟರ್ ದೋಷ ಐತೆ, ಅದು ದೋಷ ಐತೆ ಅಂತ ಹೇಳಿ ಇದನ್ನು ಮಾಡಲಿಲ್ಲ ನಾವು. ಅದರದ ಉದ್ದೇಶದಿಂದ ಹೊಳಿ ಇವರು ಒಮ್ಮೆಲೆ ಬಂದು ಕ್ಯಾಟ 10,707 ರೂಪಾಯಿ ಬಿಲ್ ಹರಿದಿದ್ದಾರೆ. ಇದನ್ನು ದುಡ್ಕೊಂಡು ತಿಂದು ಕಟ್ಟುವವರು ಹೆಂಗೆ ಕರೆಂಟ್ ಉರುಬೇಕಂತ ಗೊತ್ತಾಗ್ತಿಲ್ಲ ಸರ್. ತಮ್ಮ ಹೆಸರು? ನನ್ನ ಹೆಸರು ದೇವೇಂದ್ರಪ್ಪ ನಶೀಬಿ ಸರ್. ನಾವು ಕ್ಯಾಡ ಗ್ರಾಮದವ್ರು. ನಮ್ಗೆ ಈಗ ಕರೆಂಟ್ ಬಿಲ್ಲಿಂದು ಒಟ್ಟು ತ್ರಾಸ ಸರ್. ಹೆಂಗಂದ್ರೆ ಸರ್, ಇಲ್ಲಿವರೆಗೂ ನಮ್ಗೆ ಅದ್ರ ಬಗ್ಗೆ ಏನೂ ನ್ಯೂಸ್ ಕೊಟ್ಟಿಲ್ಲ ಸರ್ ಅವ್ರು. KAB ಅವರು ಬಾದಾಮಿ KAB ಅವರು ಈಗ ಒಮ್ಮೆ ನಮಗೆ ಬಂದು ಕಾಟ್ರಿ 10,000 20,000 ಅಂತೇಳಿ ನಮ್ಗೆ ಒಂದು ಇದನ್ನ ಮಾಡಕತ್ತಾರ ಸರ್. ಹಂಗಾಗಿ ನಾವು ಅದನ್ನ ಏನು ಕ್ರಮಗೊಳ್ಬೇಕಾಗಿ ಸರ್ ಅಂದ್ರೆ, ಈಗ ನಮ್ಗೆ ಇದಕ್ಕೆ ಮುಂಚೆ ನೀವು ಎಷ್ಟು ಬಿಲ್ ಬರ್ತಾ ಇತ್ತು? ನಮಗೆ ಬಿಲ್ಲ ಬಂದಿಲ್ಲ ಸರ್. ಮೊನ್ನೆದ್ದು ನಂದು ಬೈಕ್ ಜೊತೆ ರೀ ಸರ್. ಅದು ಬೈಕ್ ಜೊತೆ ನಮ್ಮ ಅಣ್ಣಾರ್ಗೆ ಹೇಳಿ ಸರ್. ಇದು 2023 ಏನು ಅವರು ಮೀಟರ್ ಕುಂದಿರ್ಸಿರಲ್ಲ, ಆ ಮೀಟರ್ ಅಷ್ಟೇ ನನಗೆ ಸಮಸ್ಯೆ ಸರ್. ಅಲ್ಲಿಂದ ಇಲ್ಲಿವರೆಗೂ ಅವರು 100 ರೂಪಾಯಿ ನನಗೆ ತಿಂಗಳ ಹಾಕಿದ್ರು ಮಿನಿಮಮ್ ನಂದು 3,000 ಆಗ್ಬೇಕು ಸರ್. ಹೆಚ್ಚುವರಿ ನಾವು ಉರ್ವಿದ್ರು ಅಂಥದ್ದು ಹೋಗಿ ಈಗ ಏನಾಗಿದೆ ಸರ್, 24,000 10,800 ಚಿಲ್ಲರ ನನಗೆ ಬಿಲ್ ಕೊಟ್ರ ಸರ್. ಇನ್ನೂ ಬಾಕಿ ಕಟ್ಟಬೇಕು, ನೀನು ಬಾಕಿ ಐತಿ ನಿಂದ ಅಂತೇಳಿ ಈಗ ನಮ್ಗೆ ಲೈಮಂಡ್ರು ಹೇಳ್ಯಾರ ಸರ್. 24,000 ಐತಿ, 3 ಕಂತು ಮಾಡ್ತೀವಿ ಅಂತ ಹೇಳ್ಯಾರ ಸರ್. ಪೂಜಾರಿ ಅಲ್ಲ ಸರ್ ಇವರು ಸೈಡ್ ಲೈಮಂಡ್ರಿ ಇವರು. ಅದಕ್ಕೆ ಪೂಜಾರಿ ಏನೈತಿ ಅವ ಏನೂ ಹೇಳಿಲ್ರಿ ಸರ್. ನಮ್ಗೆ 0 ಅಕೌಂಟ್ ಅಂತ ಹೇಳ್ಕೊಂತ ಬಂದ ಸರ್ 3 ವರ್ಷದಾಗಿಂದ. ಅದಕ್ಕೆ ಇದ್ರ ಬಗ್ಗೆ ಇದು ಅಧಿಕಾರಿಗಳು ಯಾರೇ ಇರಲಿ, ಅವರು ಇದ್ರ ಬಗ್ಗೆ ನಮ್ಮನ್ನ ಒಟ್ಟು ಪರಿಶೀಲನೆ ಮಾಡ್ಬೇಕು ಅಂದ್ರಿ, ಅದಕ್ಕೆ ಪರಿಹಾರ ಹೇಳ್ಬೇಕು ಸರ್. ಇಲ್ಲ ಅಂದ್ರೆ ನಾವು ಇನ್ನೂ ಇದನ್ನ ಪರ್ಸನಲಿ ಇದನ್ನ ಮಾಡಲಿಲ್ಲ ಅಂದ್ರೆ KABಗೆ ನಾವು
ಹೋರಾಟ ಮಾಡ್ತೀವಿ. ಹೋರಾಟ ಮಾಡ್ತೀವಿ, ಈ ಪ್ರತಿಭಟನೆ ಮಾಡ್ತೀವಿ. ಪ್ರತಿಭಟನೆ ನಾವು ಮಾಡಾಕ ತಯಾರಿದೆ ಸರ್. ಒಟ್ಟಾರೆಯಾಗಿ ಬಾದಾಮಿಯ ಕೆಇಬಿ ಇಲಾಖೆಯವರು ತಮಗೆ ಮನ ಬಂದಂತೆ ಬಿಲ್ ಹರಿತಾ ಇದ್ದಾರೆ ಅಂತ ತಮ್ಮ ಆರೋಪ. ಸರ್ ಎಷ್ಟೋ ಮಂದಿ ಲೈಟ್ ಆ ಮನ್ಯಾಗ ಇಲ್ಲಾರುವ ಬಿಲ್ ಹರಿದಾರ ಸರ್. ಯಾರು ಇಲ್ಲಿ ಬಿಲ್ ಕಲೆಕ್ಟರ್ ಯಾರು? ಪೂಜಾರಿ ಅಜ್ಜಪ್ಪ ಪೂಜಾರಿ ಅವಂದಲ್ರಿ ಸರ್ ಇದು. ಅವ ಬಿಲ್ ಹರಿದಿಲ್ಲ ಸರ್, ಬರೀ ಜೀರೋ ಹೇಳ್ಕೊಂತ ಹೋಗ್ಬಿಟ್ಟನ್ರಿ ಎಲ್ಲರಿಗೂ. ಇಲ್ಲಿ ಬಿಲ್ ಅವರೇ ಹರಿತಾರ, ಅವನ ಜೀರೋ ಹೇಳನ್ರಿ. ಈಗೇನ ಮೊನ್ನೆ ಪರ್ಸನಲಿ ಮಾಡಕ್ ಲೈಮಂಡ್ರ ಬಂದಾರ ಸರ್, ಅವ್ರ ಏನ್ ಮಾಡ್ರ ಕದ ಹಾಕಿದ ಮನಿಗೆ ಸಹಿತ ಬಿಲ್ ಹರಿದಾರ್ರಿ. ಒಬ್ಬೊಬ್ಬರು ಮನ್ಯಾಗನ ಇಲ್ರಿ ಅಂತಾರು 10,000 15,000 16,000 ಮಟ್ಟ ಹೊಳಕ್ ನಾವ್ ಮುಂದಲ್ ತಿಂಗಳು ಬಂದ್ ಎಷ್ಟು ಕುಟುಂಬಗಳಿಗೆ ಬಂದಿದೆ ಈ ತರ ಬಿಲ್? ಈ ತರ ಬಿಲ್ ಒಂದು 100-100 ಮನಿಗೆ ಆಗ್ಬೋದು ಸರ್. ಕ್ಯಾಡ್ ಗ್ರಾಮದಲ್ಲಿ ಇವನ್ನೆಲ್ಲ ಇದನ್ನ ಮಾಡ ಸರ್. ಅದಕ್ಕ ನಮ್ದು ಯಾವಾರೋ ಏನಾರ ನಮ್ದು ಬಿಸ್ನೆಸ್ ಐತೋ ಏನೋ ಅಂತೇಳಿ ಅದ್ರ ಬಗ್ಗೆ ತಾವು ಪ್ರಶ್ನೆ ಇದನ್ನ ಮಾಡ್ಬೇಕು ಸರ್. ಮಾಡ್ಕಟ ನಮ್ಗ ಪರಿಹಾರ ದೊರಕಿಸ್ತೀನಂದ್ರ ದೊರಕಲ್ ಸರ್, ಇಲ್ಲ ನಾವ್ ಅಲ್ಲಿವರೆಗೂ ನಾವು ಒಟ್ಟು ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡ್ಬೇಕು, ಸ್ಥಳಕ್ಕೆ ಆಗಮಿಸ್ಬೇಕು ಮಾಡ್ಬೇಕು ಸರ್. ಯಾಕಂದ್ರೆ ಒಂದ್ ಲೈಟಿಗಿನ ಬಂದವ ಸರ್.